ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ನಾಳೆ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಮೈಸೂರಿನ ಏರ್ಪೋರ್ಟ್ಗೆ 1 ಗಂಟೆಗೆ ಇಳಿತಾರೆ. ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ PS ಕಾಲೇಜ್ ಗ್ರೌಂಡ್ ಬರ್ತಾರೆ. ಈ ವೇದಿಕೆಗೆ 1:15ಗೆ ಆಗಮಿಸುವ ನಿರೀಕ್ಷೆ ಇದೆ. 3 ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ. ಅದಾದ ನಂತರ ಅದೇ ಹೆಲಿಕಾಪ್ಟರ್ನಲ್ಲಿ ಕೋಲಾರಕ್ಕೆ ಹೋಗ್ತಾರೆ. ಅಲ್ಲೊಂದು ಬಹಿರಂಗ ಸಭೆ ಇದೆ. ರಾಹುಲ್ ಗಾಂಧಿಯವರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯ ಸ್ವಾಮಿಯವರು, ಮತ್ತೆ ಮಾಜಿ ಸಚಿವರಾದಂಥ ನರೇಂದ್ರ ಸ್ವಾಮಿಯವರು, ಮತ್ತೆ ನಮ್ಮೆಲ್ಲ ಶಾಸಕ ಮಿತ್ರರು ವೇದಿಕೆಯಲ್ಲಿ ಇರ್ತಾರೆ. ಬೃಹತ್ ಪೆಂಡಲ್ ಅನ್ನ ಹಾಕಿದ್ದೇವೆ ಪಕ್ಷದ ವತಿಯಿಂದ. 1 ಲಕ್ಷಕ್ಕೂ ಅಧಿಕ ಜನ ಸೇರುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ನಾವು ನಾಮಪತ್ರ ಸಲ್ಲಿಸುವಾಗ ಒಂದು 70-80 ಸಾವಿರ ಜನ ಸೇರ್ಬೋದು ಅಂತ ಅನ್ಕೊಂಡ್ವಿ. ಬಟ್ 1.5 ಲಕ್ಷವರೆಗೂ ಬಂದ್ರು ಜನ. ಇದರಲ್ಲೂ ಕೂಡ ಕಾಂಗ್ರೆಸ್ ಪರ ಅಲೆ ಇರೋದ್ರಿಂದ ನಿರೀಕ್ಷೆಗೆ ಮೀರಿದಂತೆ ಜನ ಬರುವಂತ ಸಾಧ್ಯತೆ ಇದೆ. 85,000 ಆಸನವನ್ನು ಹಾಕಿದ್ದೇವೆ. ಈಗ ಇನ್ನು ಸ್ವಲ್ಪ ಚೇರುಗಳು ಇಟ್ಟಿರ್ತೀವಿ. ಜಾಸ್ತಿ ಜನ ಆದ್ರೆ ಇನ್ನ ಹಾಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಈ ಹಿಂದೆ ಎಲ್ಲ ರಾಹುಲ್ ಗಾಂಧಿ ಅವರು ಮತ್ತೆ ಅವರ ತಾಯಿ ಸೋನಿಯಾ ಗಾಂಧಿ ಅವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ 7ರಲ್ಲಿ 6 ಗೆದ್ದಿದ್ವಿ. ಆ ಹಿಂದೆ ಇಂದಿರಾ ಗಾಂಧಿ ಅವರು ಒಮ್ಮೆ ಬಂದಿದ್ರು, ಅವಾಗ್ಲೂ ಕಾಂಗ್ರೆಸ್ ಗೆದ್ದಿತ್ತು. ಸೋನಿಯಾ ಗಾಂಧಿ ಮೇಡಮ್ ಬಂದಿದ್ರು, ಅವಾಗ್ಲೂ ಕಾಂಗ್ರೆಸ್ ಗೆದ್ದಿತ್ತು. ರಾಹುಲ್ ಗಾಂಧಿ ಅವರು ಬಂದಿದ್ರು, ಅವಾಗ್ಲೂ ರಮ್ಯಾ ಅವರೆಲ್ಲ ಉಪಚುನಾವಣೆಯಲ್ಲೆಲ್ಲ ಗೆದ್ದಿದ್ರು. ಈಗಲೂ ಕೂಡ ವೆಂಕಟರಮಣೇಗೌಡರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. 1 ಲಕ್ಷಕ್ಕೂ ಮೀರಿದ ಮತಗಳಿಂದ ನಮ್ಮ ಸ್ಟಾರ್ ಚಂದ್ರ ಅವರು ಗೆಲ್ತಾರೆ. ಯಾಕೆಂದ್ರೆ ಅವರ ಪರನ ಅಲೆನೇ ಎದ್ದಿದೆ. ಒಂದು ಉದ್ಯಮಿಯಾಗಿ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಹಲವಾರು ದೂರದೃಷ್ಟಿಕೋನಗಳನ್ನ ಇಟ್ಕೊಂಡಿದ್ದಾರೆ. ಮಹಿಳೆಯರಿಗೆ ಕೂಡ ಸಬಲೀಕರಣದ ಯೋಚನೆಗಳನ್ನ, ಕಾರ್ಖಾನೆಗಳನ್ನ ತರಬೇಕು ಅಂತ ಅನ್ಕೊಂಡಿದ್ದಾರೆ. ಇವೆಲ್ಲ ಕೂಡ ಅವರಿಗೆ ಪ್ಲಸ್ ಆಗ್ತಾ ಇದೆ. ಆದ್ರಿಂದ ನಾವು ಗೆಲ್ಲೋದನ್ನ ಯಾರು ತಡೆಯೋಕೆ ಆಗಲ್ಲ. ನೀವೇ ನೋಡ್ತಾ ಇದ್ದೀರಾ, ಮೊನ್ನೆ ಎಲ್ಲ ನೀವೆಲ್ಲ ನಮ್ಮ ಜೊತೆಲ್ಲ ಇದ್ರೆ ನಾವು ನಿರೀಕ್ಷೆಗೆ ಮೀರಿದಂತ ಜನ ಬರ್ತಾ ಇದ್ದಾರೆ. ಮನೆಗಳ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ರಸ್ತೆ ಬದಿಗಳಲ್ಲಿ ಕೈ ಮುಗಿದು ಪಾಪ ನೀನ್ ಗೆಲ್ಬೇಕಪ್ಪ ಅಂತ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಜನ ಎಲ್ಲೋದ್ರು ಜನ ಜನ ಜನ. ಅದು ಏನು ಒಂದು ಕಾಂಗ್ರೆಸ್ ಸುನಾಮಿ ಅಲೆನೇ ಎದ್ದಿದೆ. ಅದು ಅವ್ರ ರೀತಿ ಹೇಳ್ಬಾರ್ದಾಗಿತ್ತು. ಅವ್ರ ತಿಳುವಳಿಕೆ ಇರೋರು ಮಾಜಿ ಮುಖ್ಯಮಂತ್ರಿಗಳು, ಮತ್ತೆ ಅವರು ಕೂಡ ಮಹಿಳೆಯರ ಪರ ಎಷ್ಟು ಕೆಲಸಗಳನ್ನ ಮಾಡಿದಂಥವ್ರು. ಯಾಕೆ ಹೇಳಿದ್ರು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅದು ತಪ್ಪು ಅವ್ರು ಹೇಳಿದ್ದು. ಅದನ್ನ ಯಾರು ಯಾವ ಮಹಿಳೆ ಕೂಡ ಸಹಿಸಲ್ಲ. ಅವ್ರು ಆಲ್ರೆಡಿ ನಿನ್ನೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಾರೆ. ಮಹಿಳೆಯರ ಬಗ್ಗೆ ಇವತ್ತವರೆಗೂ ಮಾತನಾಡಿದಂತ ಯಾರು ಕೂಡ ಗೆಲ್ಲೋದು ಕಷ್ಟ. ಇದು ಮತ್ತೆ ಪರಿವರ್ತನೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಇದು ರಮ್ಯವ್ರದ್ದು ಬರ್ತಾರೆ. ಈ ರಾಹುಲ್ ಗಾಂಧಿ ಅವರು ಆದ್ಮೇಲೆ 18 ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ. 18 ಇಲ್ಲ 19ಕ್ಕೆ ಬರ್ತಾರೆ. ಮಾತಾಡಿದೀವಿ, ಬರ್ತಾರೆ. ಇಲ್ಲಿ ಮಂಡ್ಯ ಸಿಟಿಯಲ್ಲಿ ರೋಡ್ ಶೋ ಮಾಡಿಸ್ಬೇಕು ಅಂತ ಇದೀವಿ. ಮತ್ತೆ ಪಾಂಡುಪುರ ಹೋಗ್ಬೇಕು ಅಂತಿದ್ದಾರೆ. ಈ 2 ಕ್ಷೇತ್ರದಲ್ಲಿ ಪ್ರಚಾರ ಆಗ್ತದೆ. ಯಾರು ಅದು ಗೊತ್ತಿಲ್ಲ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ. ನಮಗೆ 18 ಇಲ್ಲ 19 2ರಲ್ಲಿ ಒಂದಿನ ಬರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.